ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಯೇಸು ಈ ಲೋಕದಲ್ಲಿರಬೇಕಾದರೆ ನಮಗಾಗಿ ನಿಮಗಾಗಿ ಪಿತನಲ್ಲಿ ಪ್ರಾರ್ಥಿಸಿದ್ದಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ತನ್ನ 11 ಮಂದಿ ಶಿಷ್ಯರಿಗಾಗಿ ಮಾತ್ರವಲ್ಲ, ಶಿಷ್ಯರು ಸಾರಿದ ಶುಭ ಸಂದೇಶ ಅಂದರೆ ಅವರ ಮಾತನ್ನು ಕೇಳಿ ಯಾರೆಲ್ಲ ಯೇಸು ಪ್ರಭುವಿನಲ್ಲಿ ವಿಶ್ವಾಸ ಇಟ್ಟಿದ್ದಾರೋ ಅವರೆಲ್ಲರಿಗಾಗಿ ಯೇಸು ಪ್ರಾರ್ಥಿಸಿದ್ದಾರೆ ಎಂದು ನುಡಿಯುತ್ತಾರೆ. ಹೌದು, ಶಿಲುಬೆಗೇರಿಸಲಾದ ಯೇಸುವೇ ನಿಜವಾದ ಲೋಕೋದ್ಧಾರಕ ಮತ್ತು ದೇವರ ಪುತ್ರ ಎಂದು ಯಾರೆಲ್ಲ ವಿಶ್ವಾಸಿಸುತ್ತಾರೋ ಅವರೆಲ್ಲರಿಗಾಗಿ ಯೇಸು ಪ್ರಾರ್ಥಿಸಿದ್ದಾರೆ. ಅವರ ಪ್ರಾರ್ಥನೆ ಏನಾಗಿತ್ತು? ಯೇಸು ಪಿತನಲ್ಲಿ, ಪಿತ ಯೇಸುವಲ್ಲಿ ಒಂದಾಗಿರುವಂತೆ ವಿಶ್ವಾಸಿಗಳಾದ ನಾನು, ನೀವು, ನಾವೆಲ್ಲರೂ ಅವರಲ್ಲಿ ಒಂದಾಗಬೇಕು, ವೈಯಕ್ತಿಕವಾಗಿ ಒಂದಾಗಬೇಕು. ನಾವು ಸಭೆಯಾಗಿ ಒಂದು ಐಕ್ಯ ಮಧ್ಯದಲ್ಲಿ ಜೀವಿಸಬೇಕು, ಈ ಲೋಕದಲ್ಲೇ ಅನ್ಯೋನ್ಯವಾಗಿರಬೇಕೆಂದು ಯೇಸು ಬಯಸಿ ಪ್ರಾರ್ಥಿಸಿದ್ದಾರೆ. ಅಂದು ಲೋಕದಲ್ಲಿರಬೇಕಾದ್ರೆ ಯೇಸು ಪ್ರಾರ್ಥಿಸಿದ್ರು. ಇಂದು ಸ್ವರ್ಗದಲ್ಲಿ ಪಿತನ ಬಲಪಾರ್ಶ್ವದಲ್ಲಿ ಮಹಾಯಾಜಕನ ಸ್ಥಾನದಲ್ಲಿದ್ದು ಯೇಸು ಕ್ರಿಸ್ತರು ವಿಶ್ವಾಸಿಯಾದ ನನಗಾಗಿ ನಿಮಗಾಗಿ ಆ ಪರಿಪೂರ್ಣತೆಗೆ ನಾವು ಬರುವ ತನಕ ನಾವು ನಿತ್ಯ ಜೀವದಲ್ಲಿ ಅವರಲ್ಲಿ ಒಂದಾಗಬೇಕೆಂದು ನಿರಂತರವೂ ಪ್ರಾರ್ಥಿಸುತ್ತಿದ್ದಾರೆ. ಪ್ರಿಯರೇ, ಇವತ್ತು ನಾವು ಯೇಸುವಿಗೆ ಸಾಕ್ಷಿ ಜೀವನ ನಡೆಸ್ತಾ ಇದ್ದೀವ? ನಾವು ಕ್ರಿಶ್ಚಿಯನ್ ಎನಿಸಿಕೊಂಡು ಹೋಗ್ತಾ ಇದ್ದೇವೆ, ಆದರೆ ನಮ್ಮ ಜೀವಿತಗಳು ಹೇಗಿವೆ? ನಾವು ನಿಜವಾಗಿ ಒಂದು ಮಾದರಿಯಾಗಿಲ್ಲ ಪ್ರಿಯರೇ. ನಮ್ಮಲ್ಲೇ ಜಗಳ, ಮೋಸ, ಸ್ವಾರ್ಥ, ದ್ವೇಷ, ಹಗೆತನ, ವಂಚನೆ, ಸ್ವಾರ್ಥ, ಹಠಮಾರಿತನ, ಲೌಕಿಕವಾದವುಗಳಿಂದ ತುಂಬಿ ನಾವು ಅನೇಕರು ಇಂದು ಕೆಟ್ಟ ಮಾದರಿ ಜೀವಿತವನ್ನು ತೋರ್ಪಡಿಸ್ತಾ ಇದ್ದೇವೆ. ಇವತ್ತು ನಮ್ಮ ಸಭೆಯಲ್ಲಿ ಯಾಕೆ ನಮ್ಮ ಸಂಖ್ಯೆ, ವಿಶ್ವಾಸಿಗಳ ಸಂಖ್ಯೆ ಹೆಚ್ಚಳವಾಗ್ತಿಲ್ಲ? ಆದಿಧರ್ಮ ಸಭೆಯಲ್ಲಿ ಆ ಶಿಷ್ಯರು ಅನ್ಯೋನ್ಯವಾಗಿರುವಾಗ ಅಲ್ಲಿ ವಿಶ್ವಾಸಿಗಳ ಸಂಖ್ಯೆ ಅಧಿಕವಾಗ್ತಾ ಇತ್ತು. ಇವತ್ತು ಯಾಕೆ ಅಧಿಕವಾಗ್ತಾ ಇಲ್ಲ? ಕಾರಣ ನಮ್ಮಲ್ಲಿರುವ ಈ ಎಲ್ಲ ಆದಾಮನ ಕೆಟ್ಟ ಸ್ವಭಾವಗಳು ಆಳ್ವಿಕೆ ಮಾಡಿರುವುದರಿಂದ. ನಮಗೆ ಸತ್ಯದ ಅರಿವಿಲ್ಲ. ಈ ಲೋಕ ಮತ್ತು ಲೌಕಿಕವಾದವುಗಳೇ ಮತ್ತು ನಮ್ಮ ಸ್ವಂತ ಲಾಭವೇ ನಾವು ನೋಡ್ತಾ ಇದ್ದೇವೆ. ನಾವು ಸಹ ಅನ್ಯ ಜನರಂತೆ ಜೀವಿಸ್ತಾ ಇದ್ದೇವೆ. ಅನ್ಯ ಜನರು ಸಹ ಅವರವರ ಪ್ರಾರ್ಥನೆ ಮತ್ತು ಸ್ವಲ್ಪ ಲೋಕ ಈ ರೀತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಇವತ್ತು ಅವರಂತೆ ನಾವು ಕೂಡ ಪ್ರಾರ್ಥನೆ ಇದೆ, ಸ್ವಲ್ಪ ಧ್ಯಾನಗಳಿವೆ, ಮತ್ತೆ ನಾವು ಲೋಕಕ್ಕೆ ಬರ್ತೇವೆ. ಲೌಕಿಕದವರಂತೆ ನಾವು ಜೀವಿಸ್ತಾ ಇದ್ದೇವೆ. ಒಂದು ಮಾನಸಾಂತರದ ಮಾದರಿ ಜೀವಿತ ನಮ್ಮಲ್ಲಿಲ್ಲ. ನಮ್ಮ ಜೀವಿತಗಳಿಂದ ಬೆಳಕು ಹರಿಯುವ ಬದಲು ಕತ್ತಲೆ ಹರಿತಾ ಇದೆ. ಪ್ರಿಯರೇ, ನೀವು ಲೋಕಕ್ಕೆ ಬೆಳಕು ಎಂದು ಯೇಸು ಕರೆದಿದ್ದಾರೆ. ಯೇಸು ಮಹಿಮೆಯನ್ನು ಸಾರಲು ನಾವೆಲ್ಲರೂ ಆಯ್ಕೆಯಾದವರು. ಇವತ್ತು ನನ್ನಲ್ಲಿ ನಿಮ್ಮಲ್ಲಿ ಯೇಸು ಸ್ವಭಾವ ಬೆಳೆಯಬೇಕು. ನಮ್ಮಲ್ಲಿರುವ ಆದಾಮನ ಸ್ವಭಾವ, ಸೆಲ್ಫ್ ಸಾಯಬೇಕು. ಆಮೇನ್. ಪ್ರೈಸ್ ದ ಲಾರ್ಡ್.